ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ವ್ರಾಪ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ ರೆಸಿಪಿ, ಆಮೇಲೆ ಹೆಲ್ದಿ ರೆಸಿಪಿ ಕೂಡ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಪನ್ನೀರ್ ವ್ರಾಪ್. ಇದರ ಟೇಸ್ಟ್ ಒಂಥರ ಪಿಜ್ಜಾ ತಿನ್ನುವಾಗ ಹೇಗೆ ಟೇಸ್ಟ್ ಇರುತ್ತೆ ಅದೇ ಥರ ಇರುತ್ತೆ. ಆಮೇಲೆ ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಇದನ್ನು ಪ್ಯಾಕ್ ಮಾಡ್ಬೋದು, ಇಲ್ಲ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು. ಈಗ ನಾನು ಕಡಾಯಿಯಲ್ಲಿ ಈ ಫಿಲ್ಲಿಂಗಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಕಾಲು ತಕೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಫ್ರೈ ಬೇಕು. ಒಂದು 2 ನಿಮಿಷ ಫ್ರೈ ಮಾಡಬೇಕು, ಈರುಳ್ಳಿ ಕ್ಯಾಪ್ಸಿಕಮ್ ಬಾಡೋ ತನಕ. ಆಮೇಲೆ 1 ಟೀ ಸ್ಪೂನಷ್ಟು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕಿ, ಅರ್ಧ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಟೊಮೆಟೊ ಸಾಫ್ಟ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಈ ಸ್ಟೇಜಿಗೆ ನೀವು 3 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕೋಬೇಕು. ನಾನು ಮನೆಯಲ್ಲೇ ಮಾಡಿರೋ ಟೊಮೆಟೊ ಸಾಸನ್ನು ಹಾಕಿದ್ದೀನಿ. ಅದರ ರೆಸಿಪಿ ಕೂಡ ಈ ರೆಸಿಪಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಕ್ಕೆ ನೀವು 1 ಟೇಬಲ್ ಸ್ಪೂನಷ್ಟು ಮಯೋನೀಸ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ 3 ಟೇಬಲ್ ಸ್ಪೂನಷ್ಟು ಬೇಯಿಸಿದ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 100 ಗ್ರಾಮಿನಷ್ಟು ಪನ್ನೀರನ್ನು ಕಟ್ ಮಾಡಿ ಹಾಕಿದ್ದೀನಿ. ನಿಮ್ಮ ಹತ್ರ ಕಾರ್ನ್ ಇಲ್ಲ ಅಂದರೆ ಪನ್ನೀರ್ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಈ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು 1 ರಿಂದ 2 ನಿಮಿಷ ಕವರ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಫಿಲ್ಲಿಂಗ್ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಈಗ ನಾನು ನಾರ್ಮಲಿ ನೀವು ಹೇಗೆ ಚಪಾತಿ ಮಾಡ್ತೀರಾ ಅದೇ ಥರ ಚಪಾತಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಚಪಾತಿ ಉಳಿದಿರೋದಿದ್ರೆ, ಈಗ ಬೆಳಿಗ್ಗೆ ಮಾಡಿದ ಚಪಾತಿ ಉಳಿದಿದೆ, ನಿಮಗೆ ಸಾಯಂಕಾಲಕ್ಕೆ ಇದು ವ್ರಾಪ್ ಮಾಡಬೇಕಂದ್ರೆ ಅದೇ ಚಪಾತಿಯನ್ನು ಬಳಸ್ಬಿಟ್ಟು ಈ ವ್ರಾಪನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಫ್ರೆಶ್ ಆಗಿ ಚಪಾತಿ ಮಾಡಿಬಿಟ್ಟು ಮಾಡ್ಬೋದು ಈ ವ್ರಾಪನ್ನು. ಇದು ತುಂಬಾ ಟೇಸ್ಟ್ ಇರುತ್ತೆ, ಯಾಕಂದರೆ ಪನ್ನೀರ್ ಹಾಕ್ತೀರಾ, ಆಮೇಲೆ ಚೀಸ್ ಎಲ್ಲ ಹಾಕೋದಿದೆ, ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಚಪಾತಿ ನಾರ್ಮಲ್ ಆಗಿ ತೆಳ್ಳಗೆ ರೋಲ್ ಮಾಡಿದ್ದೀನಿ. ಅದಕ್ಕೆ ತುಪ್ಪ ಜೊತೆ ನಾನು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನ ನೀವು ತುಪ್ಪ ಜೊತೆ ಆದರೂ ಫ್ರೈ ಮಾಡ್ಬೋದು, ಇಲ್ಲ ಬೆಣ್ಣೆ ಹಾಕ್ಬೋದು, ಇಲ್ಲ ಎಣ್ಣೆಯಲ್ಲೂ ಫ್ರೈ ಮಾಡ್ಕೋಬೋದು. ನೋಡಿ ಈ ಥರ ನಾನೆಲ್ಲ ಒಂದು 4 ರಿಂದ 5 ಫ್ರೈ ಮಾಡಿ ಚಪಾತಿನ ಸೈಡಲ್ಲಿ ಇಟ್ಟಿದ್ದೆ. ಅದಕ್ಕೆ ನಾನೀಗ ಫಿಲ್ಲಿಂಗಿಗೆ ಈ ಚಪಾತಿಗೆ ಸ್ವಲ್ಪ ಕಟ್ಟಿಂಗ್ ಮಾಡಬೇಕು ಆ ಥರ. ಆಮೇಲೆ ಫಿಲ್ಲಿಂಗನ್ನು ಹಾಕ್ಕೊಳ್ಬೇಕು. ಮೇಲಿಂದ ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಒಂದು ಅಮೂಲ್ ಚೀಸ್ ಕ್ಯೂಬ್ ತಗೊಂಡು ಅದನ್ನು ನಾನು ಗ್ರೇಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಅಮೂಲ್ ಚೀಸ್ ಕ್ಯೂಬ್ ಇಲ್ಲ ಅಂದರೆ ಅಮೂಲ್ ಸ್ಲೈಸ್ ಕೂಡ ಚೀಸನ್ನು ಹಾಕ್ಬೋದು. ಈ ಥರ ನೀವು ಕಟ್ ಮಾಡೋದ್ರಿಂದ ವ್ರ್ಯಾಪ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ಇಟ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಏನೂ ಬೀಳಲ್ಲ ಕೆಳಗೆ. ಹಾಗೆ ಈ ಥರ ವ್ರ್ಯಾಪ್ ಮಾಡಿಕೊಂಡು ನೀವು ಅವನಲ್ಲಿ 30 ಸೆಕೆಂಡ್ಗೆ ನಾರ್ಮಲ್ ಹೀಟಿಂಗ್ ಮಾಡಬೇಕು, ಮೈಕ್ರೋವೇವ್ ಮಾಡಬೇಕು 30 ಸೆಕೆಂಡ್ಸು. ಆಗ ಏನಾಗುತ್ತೆ, ನಿಮ್ಮದು ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನಿಮಗೆ 1 ನಿಮಿಷ ಬೇಕಿದ್ರೆ 1 ನಿಮಿಷನೂ ಮೈಕ್ರೋವೇವ್ ಮಾಡ್ಕೋಬೋದು. ಬಟ್ ನಾನು 30 ಸೆಕೆಂಡ್ಸಲ್ಲಿ ಮಾಡಿದ್ದೀನಿ. ನೋಡಿ ಈಗ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ನಿಮ್ಮ ಹತ್ರ ಅವನ್ ಇಲ್ಲ ಅಂದರೆ ನೀವು ತವಾದಲ್ಲಿ ಕೂಡ ಮಾಡ್ಬೋದು. ನಾನು ಕೆಲವೊಮ್ಮೆ ತವಾದಲ್ಲೂ ಈ ಥರ ಹೀಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಸೈಡ್ ಫ್ರೈ ಮಾಡಿಕೊಂಡು ಇನ್ನೊಂದು ಸೈಡ್ ಸ್ವಲ್ಪ ಮಾಡಿದಾಗ ಏನಾಗುತ್ತೆ ಅಂದರೆ ಚೀಸ್ ಮೆಲ್ಟ್ ಆಗುತ್ತೆ. ಸೊ ಮೇನ್ಲಿ ಚೀಸ್ ಮೆಲ್ಟ್ ಆಗಬೇಕು, ಯಾಕಂದರೆ ಚಪಾತಿ ಆಲ್ರೆಡಿ ಫ್ರೈ ಮಾಡಿರುವಂಥ ಚಪಾತಿಗೆ ಫಿಲ್ಲಿಂಗ್ ಮಾಡಿದ್ದೀರಾ. ಹಾಗಾಗಿ ಜಾಸ್ತಿ ನೀವು ಫ್ರೈ ಮಾಡಬೇಕಾಗಿಲ್ಲ. ಒಮ್ಮೆ ಫಿಲ್ಲಿಂಗ್ ಮಾಡಿದ್ಮೇಲೆ, ಫಿಲ್ಲಿಂಗ್ ಆದಮೇಲೆ ಜಸ್ಟ್ ಲೈಟಾಗಿ ಆ ಕಡೆ ಈ ಕಡೆ ಫ್ರೈ ಮಾಡಿಕೊಂಡ್ರೆ ಸಾಕು, ಇಲ್ಲ ಮೈಕ್ರೋವೇವ್ 30 ಸೆಕೆಂಡ್ ಮಾಡಿಕೊಂಡ್ರೆ ಆಯಿತು. ಆಗ ಚೀಸ್ ಮೆಲ್ಟ್ ಆಗುತ್ತೆ. ತುಂಬಾ ಈಸಿ ರೆಸಿಪಿ ಇದೆ, ಆಮೇಲೆ ಹೆಲ್ದಿ ರೆಸಿಪಿ ಕೂಡ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ದೊಡ್ಡವ್ರು ಕೂಡ ತಿನ್ಬೋದು. ಪಿಜ್ಜಾ ತಿಂದಂಗೆ ಇರುತ್ತೆ ಇದು. ಮನೆಯಲ್ಲೇ ಹೆಲ್ದಿ ವರ್ಷನ್ ಆಫ್ ಪಿಜ್ಜಾದು ಟೇಸ್ಟ್ ನಿಮಗೆ ಬೇಕಂದರೆ ಈ ರೆಸಿಪಿಯನ್ನು ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.